ಸರ್, ಇವತ್ತು ನಮ್ಮ ನೆಲಮಂಗಲ ತಾಲೂಕಲ್ಲಿ ಇರುವಂಥ ನಮ್ಮ ಬಳ್ಕುಂಟೆ ಗ್ರಾಮ, ಇದು ಬಳ್ಕುಂಟೆ ಗ್ರಾಮದ ದಾಸೇನಹಳ್ಳಿ. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ನಾನೇ ಕಟ್ಸಿರೋ ಅಂತ ಒಂದು ಮಾಕೇನಹಳ್ಳಿ ಒಂದು, ಇಲ್ಲೊಂದು ಮಾಕೇನಹಳ್ಳಿ ಒಂದು 3 ಮನೆ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದು ನಾವು ನಮ್ಮ ಸ್ನೇಹಿತರುಗಳೆಲ್ಲ. ಹಂಗಾಗಿ ತುಂಬಾ ಬಡವರಿದ್ರು. ನಾನು ಇಲ್ಲಿ ಬಂದು ನೋಡಿದಾಗ ಕೆಲವ್ರು ಹೇಳ್ತಾರೆ, ಪುನೀತ್ ರಾಜ್ಕುಮಾರ್ ಹಿಂದೆ ಏನು ಅವ್ನು ಮಾಡಿರೋ ಅಂತ ಸೇವೆ ಯಾರಿಗೂ ಹೇಳ್ಕೊಂತೀರ, ಅವ್ನು ಸತ್ ಮೇಲೆ ಗೊತ್ತಾಯ್ತು. ಬಟ್ ನಾನು ಆತರ ಒಂದು ದೊಡ್ಡ ಸೇವೆ ಏನ್ ಮಾಡ್ತಾ ಇಲ್ಲ, ಸಣ್ಣ ಒಂದು ಸೇವೆ. ನಾನೊಂದು ಬಡವರುಗಳಿಗೆ ಏನಾದ್ರು ಒಂದು ಮನೆ ಕಟ್ಸ್ಕೊಡ್ಬೇಕು, ಬಡವರು ಪಾಪ ಬೀದಿಯಲ್ಲಿ ಮಲಿಕೊಂಬೇಡ್ದು ಅನ್ನೋದು ನನ್ನೊಂದು ಆಸೆ ಇತ್ತು. ಹಂಗಾಗಿ ನನ್ನ ಹುಟ್ಟುಹಬ್ಬ ಪ್ರಯತ್ನ ಈ ಒಂದು ಮನೆ ಉದ್ಘಾಟನೆ ಮಾಡಿ ನನ್ನ ಹುಟ್ಟುಹಬ್ಬಕ್ಕೆ ಇದೇ ಒಂದು ಉದ್ಘಾಟನೆ ಮಾಡೋಣ ಎಲ್ಲ ನಮ್ಮ ಹಳ್ಳಿಗೆ ನಾನು ಏನ್ ಮನೆ ಕಟ್ಟಿದ್ದೀನೋ ಅಂತ ಹೇಳಿ 3 ಮನೆ ನಾನು ಇತ್ತು. ಒಂದು ಪಾಯ ಪೂಜೆ ಇತ್ತು, ಅದನ್ನ ಮುಗಿಸ್ಕೊಂಡು ನನ್ನ ಹುಟ್ಟುಹಬ್ಬ ಪ್ರಯತ್ನಕ್ಕೆ ಒಂದು ಬಡವರುಗಳಿಗೆ ಈ ತರ ಒಂದು ಸೇವೆ ನನ್ನ ಮನಸ್ಸಿಗೆ ಬಹಳ ಹೆಮ್ಮೆ ಆಯ್ತು. ಹಂಗಾಗಿ ಬಹಳ ಸಂತೋಷದಿಂದ ಮನೆ ಉದ್ಘಾಟನೆ ಮಾಡಿಕೊಟ್ಟಿದ್ದೆ. ಇದುವರೆಗೂ ತಾಲೂಕಿನಲ್ಲಿ ಎಷ್ಟು ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಸರ್? ಇದುವರೆಗೂ ಈಗಾಗಲೇ ಒಂದು 60ರಿಂದ 150 ಮನೆ ನಾನು ಈಗಾಗಲೇ ಉದ್ಘಾಟನೆ ಮಾಡಿದ್ದೀನಿ. ಒಂದು 2000 ಮನೆ ರನ್ನಿಂಗ್ ಅಲ್ಲಿ ಇದೆ ಸರ್. ಮುಂದೆ ಎಷ್ಟು ಯೋಜನೆಗಳು ಮಾಡ್ಕೊಂಡಿದ್ದಾರೆ ಮನೆ ಕಟ್ಟಿಸೋದು? ಸರ್, ಮನೆ ಅಂದ್ರೆ ನಮ್ಮ ತಾಲೂಕಲ್ಲಿ ಗುಡಿಸ್ಲು ಮುತ್ತ ಮಾಡಬೇಕು ಅನ್ನೋದು ನನ್ನ ಮನಸ್ಸು. ಎಲ್ಲ ಪ್ರತಿಯೊಂದು ನನಗೆ ಜನಗಳ ಆಶೀರ್ವಾದ ಬೇಕು. ನಾನು ಈಗ 28 ಬರೋವರೆಗೂ ನೆಲಮಂಗಲದಲ್ಲಿ ಸದಾಕಾಲ ಜನಸೇವೆ ಮಾಡ್ಕೊಂಡು ತಾಲೂಕಲ್ಲಿ ಏನು ಗುಡಿಸ್ಲು ಬಡವರು ಇದ್ದಾರೋ ಹಳ್ಳಿಗಳಿಗೆ ಹೋಗಿ ಖಂಡಿತ ಅವ್ರಿಗೆ ಮನೆ ಕಟ್ಕೊಡಂತ ಕೆಲಸ ಮಾಡಕ್ಕೆ ನಾನು ಸದಾಕಾಲ ನಮ್ಮ ತಾಲೂಕಲ್ಲಿ ನಿಂತಿದ್ದೀನಿ. 2028ರ ಚುನಾವಣೆ ವಿಚಾರವಾಗಿ ತಾವು ಇದನ್ನೆಲ್ಲ ಜನಗಳ ಮತವನ್ನ ಪಡೆಯೋಕ್ಕೋಸ್ಕರ ಈ ತರ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಈಗಾಗಲೇ ಸಾಕಷ್ಟು ಆರೋಪಗಳು ನಿಮ್ಮಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲ ಸರ್, ನಾವು ಯಾರಿಗೂ ಇವತ್ತು ನನಗೆ ಓಟ್ ಹಾಕಿ ಅಂತ ಯಾರಿಗೂ ಕೇಳಿಲ್ಲ. ನಾನು ಪಕ್ಷದ ಪರವಾಗಿ ನಾನು ಏನು ಕೆಲಸ ಮಾಡ್ತಾ ಇಲ್ಲ. ನಾನೊಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನನಗದು ತೃಪ್ತಿ ಆಗ್ತಾ ಇದೆ. ಖಂಡಿತ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇವತ್ತು ಯಾರನ್ನಾದ್ರೂ ಕೇಳಿ, ಎಲ್ಲಾದ್ರೂ ಯಾರಿಗಾದ್ರೂ ನಾನು ಓಟ್ ಹಾಕಿ ನಾನು ಎಲೆಕ್ಷನ್ ಯಾರನ್ನೂ ಕೇಳೇ ಇಲ್ಲ. ನಾನೊಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನಾನು ಎಲೆಕ್ಷನ್ ನಿಂತ್ಕೊಳ್ಳೋ ಅಂತ ಟೈಮ್ ನಾನು ಕೇಳ್ತೀನಿ, ನಾನು ನಿಂತಿದ್ದೀನಿ ಓಟ್ ಹಾಕಿ ಅಂತ ಕೇಳ್ತೀನಿ. ಈ ತರ ಮಾತುಗಳನ್ನ ಸಮಾಜದಲ್ಲಿ ರಾಮಣ್ಣ ಅವ್ರ ವಿರುದ್ಧವಾಗಿ ಹೇಳ್ತಿರುವಂತಹ ವ್ಯಕ್ತಿಗಳಿಗೆ ಏನ್ ಸಂದೇಶ ಕೊಡ್ತೀರಾ? ಸರ್ ನೋಡಿ, ಈಗ ಏನಾಗಿದೆ, ನಾನ್ ಮಾಡ್ತಾ ಇರೋ ಕೆಲಸ ನೋಡಿ ಸೈರ್ಸ್ಕೊಳಕ್ ಆಗ್ತಾ ಇಲ್ಲ. ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಮೆಂಬರ್ಗಳು, ಅಧ್ಯಕ್ಷರುಗಳು ಇರ್ಬೋದು, ಅವರು ಸೈರ್ಸ್ಕೊಳಕ್ ಆಯ್ತಲ್ಲ. ಹಂಗಾಗಿ ಇಲ್ಲದ ಆರೋಪತೆ ಇದೇ ದಾಸೇನಹಳ್ಳಿ ಒಳಗೆ ಇದೇ ಅಜ್ಜಿ ಮನೆ ಕಟ್ಟಕ್ಕೆ ನನಗೆ ಒಂದು 2 ದಿವಸ ಲೇಟ್ ಆಯ್ತು ಗಾರ್ಯರ್ ಸಿಗ್ದಿಲ್ಲದಕ್ಕೆ. ಬಟ್ ಇಲ್ಲಿ ನೋಡ್ಕೊಳೋರಿಲ್ಲ, ಅವ್ರಿಗೆ ನೀವೇ ನೋಡಿದ್ರಲ್ಲ, ಒಂದು ಹೂವು ಹಾಕೋರಿಲ್ಲ. ಅದನ್ನ ಮನೆ ಕಟ್ಸಕ್ಕೆ ನಾನು ಎಷ್ಟೋ ಪ್ರಯತ್ನ ಪಡ್ತೆ, ಮನೆಯಿಂದ ಆಗ್ಲಿಲ್ಲ. ಇಲ್ಲಿ ನಮ್ಮ ಲೋಕಲ್ನವ್ರಿಗೆ ಒಂದು 2-3 ಕೊಟ್ಟೆ, ಪಾಯ್ದವ್ರಿಗೆ ಹೋಗಿ ನಿಲ್ಸ್ಬಿಟ್ರು. ನಾನೇ ನಮ್ಮೂರಿಂದ ಜನ ಕಳಿಸಿ ಅಲ್ಲಿಂದಾನೆ ರೆಡಿ ಮಾಡ್ತೀನಿ. ಬರೀ ನಾವು ಒಂದು ವಾರದಲ್ಲಿ ಫಿನಿಶಿಂಗ್ ಮಾಡ್ಸಿರೋದು ಮನೆ. ಖಂಡಿತ ಅದಕ್ಕೆ ಜನ ಏನ್ ಗೊತ್ತಾ, ಎಲ್ಲ ಇವನು ಕೆಲಸ ಮಾಡ್ತೇನೆ, ನಾಳೆ ದಿವಸ ಎಲ್ಲ ರಾಮಣ್ಣನ ಪರ ಆಗೋತಾರೆ ಅನ್ನೋದು ಅವ್ರಿಗೆ ಮನವರಿಕೆ ಆಗ್ಬಿಟ್ಟಿದೆ. ಹಂಗಾಗಿ ಜನ ನನ್ನ ಮೇಲೆ ಇಲ್ಲೂ ಅಪರಾಧ ಹೇಳ್ತಾ ಇದಾರೆ. ಖಂಡಿತ ನಾನು ಆತರ ಏನಿಲ್ಲ, ನಾನು ರಾಜಕೀಯ ಇದೇನು ನಡೆಸ್ತಾ ಇಲ್ಲ. ನಾನು ಬಡವರಿಗೋಸ್ಕರ ಒಳ್ಳೇದ್ ಮಾಡ್ತಾ ಇದ್ದೀನಿ. ರಾಜಕೀಯ ಅವ್ರು ಮಾಡ್ಕೊಳ್ಳಿ, ನಾವೇನು ರಾಜಕೀಯ ವಿಚಾರ ನಾನು ಎಲ್ಲೇ ಯಾವುದೇ ಮಾಧ್ಯಮದಲ್ಲಿ ನಾನು ಮಾತಾಡ್ತಿಲ್ಲ. ನನ್ನ ಸೇವೆ ನಿರಂತರ ನಮ್ಮ ತಾಲೂಕಲ್ಲಿ ಇರಬೇಕು. ನಮ್ಮ ತಾಲೂಕಲ್ಲಿ ಯಾವುದೇ ಹಳ್ಳಿ ಇರ್ಬೋದು, ಯಾವುದೇ ಗ್ರಾಮ ಇರ್ಬೋದು, ನನ್ನ ಸೇವೆ ಸದಾಕಾಲ ಇರುತ್ತೆ. 28 ಇನ್ನ ಬರೋವರೆಗೂ ನಾನು ಇರೋವರೆಗೂ ಸೇವೆ ಮಾಡೇ ಮಾಡ್ತೀನಿ ನಮ್ಮ ತಾಲೂಕಿಗೆ. ಅದೇಳಕ್ ಇಷ್ಟಪಡ್ತೀನಿ. ಇವತ್ತು ನನ್ನ ಹುಟ್ಟದ ಹಬ್ಬಕ್ಕೋಸ್ಕರ ನಾನು ಈ ಒಂದು 3 ಮನೆ ಆಯ್ಕೆ ಮಾಡ್ಕೊಂಡಿದ್ದೆ. ಒಂದು ಎಕ್ಸ್ಟ್ರಾ ಇದು ನಮಗೆ ನೀವೇ ನೋಡಿದ್ರಲ್ಲ, ನಮ್ಗೊಂದು ವಾಸ್ಕಲ್ ಪೂಜೆ ಸಿಕ್ತು, ಅದು ನಾನೇ ಮೆಟೀರಿಯಲ್ ಕೊಡಿಸಿರೋದು. ಕೆಲಸ ಮಾಡ್ತಾ ಇದ್ದೀನಿ. 28ಗೆ ಎಲೆಕ್ಷನ್ ನಿಂತ್ಕೊಂಡಾಗ ಅದು ನಿಂತ್ಕೊಳ್ಳೋದ ಬಿಡೋದ, ಓಟ್ ಕೇಳೋದು ಆಮೇಲೆ ಮಾಡೋಣ. ಫಸ್ಟ್ ಜನಗಳಿಗೆ ಅನುಕೂಲ ಆಗ್ಬೇಕಲ್ಲ ಅವ್ರ. ಹಂಗಾಗಿ ಇವರು ಕೆಲಸ ಮಾಡದೇನೆ ಒಂದು ಮೆಂಬರ್ ಆಗಲಿ, ಒಂದು ಇದಾಗಲಿ, ಒಂದು ಸಣ್ಣ ಪುಟ್ಟ ನೋಡಿ ಎಷ್ಟು ಮನೆ ಇಲ್ಲಿ ಇದಾವ್ ನೋಡಿ, ಒಂದಾನ ನೇರುಪಗಾವ್ ನೋಡಿ ಈ ಊರಲ್ಲಿ ನೋಡಿ. ನಾನು ಅದಕ್ಕೆ ಎಲ್ಲೇ ಆಗ್ಲಿ ನಮ್ಮ ತಾಲೂಕಲ್ಲಿ ಗುಡಿಸ್ಲು ಮುತ್ತ ಮಾಡೇ ಮಾಡ್ತೀನಿ. ಇದು ಚಾಲೆಂಜ್ ಬಿದ್ದೋಗ್ಲಿ, ಯಾರೇ ಎದುರಾದ್ರೂ ಸರಿ, ಖಂಡಿತ ನಾನು ಇದನ್ನ ಮನೆ ಕಟ್ಟಂತ ಕೆಲಸ ಬಿಡೋದಿಲ್ಲ. ಬಡವರಿಗೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀನಿ. ಅವ್ರ ಮನೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ ಸರ್.
ಇಲ್ಲ ಆ ದಿನ ನನಗೆ ಮಾತು ಕೊಟ್ಟಿದ್ರು, ಪಾಪ ನಿನಗೆ ಏನಾಗ್ಲಪ್ಪ ನಿನ್ಗೊಂದು ನೆರಳು ಮಾಡ್ಕೊಡ್ತೀನಿ, ನನ್ನ ತಾಯಿ ಇರುವಾಗ ಒಂದು ಮಾತು ಕೊಟ್ಟಿದ್ರು. ಈ ತಾಯಿ ಮುಂದಲೇ ಆಶೀರ್ವಾದ ಮಾಡೋದ್ರು ಅವರು. ನಿನಗೆ ನೆರಳು ಮಾಡಿ ಈ ಅಜ್ಜಿ ಜೀವಂತವಾಗಿರುವಾಗ ನಾನು ರಂಗನಾಥ್ ಒಂದು ಮನೆ ಕಟ್ಕೊಡ್ಬೇಕು ಅವ್ರಿಗೆ ಅಂತ ಮಾತು ಕೊಟ್ಟಿದ್ರು ಅವರು. ಆ ಮಾತನ್ನ ಇವತ್ತು ಉಳಿಸಿ ಸಾಬೀತುಪಡಿಸೋರು. ಅದು ಒಂದು ಮಾತು. ಎಷ್ಟೋ ರಾಜಕಾರಣಿಗಳು ಗೆಲ್ತಾರೆ, ಅವ್ರಿಗೇನೂ ಸೇವೆ ಮಾಡೋಕ್ಕಾಗಲ್ಲ, ಸರ್ಕಾರದ ಸೇವೆ ಸಿಗ್ತದೆ, ಆ ಸೇವೆನೂ ದುರುಪಯೋಗ ಪಡಿಸ್ಕೊಂತಾರೆ. ಆದ್ರೆ ಇವರು ತನ್ನ ಕೈಯಿಂದ ಇಷ್ಟು ನೆರಳು ಮಾಡೋದಕ್ಕೆ ಕಾರಣಕರ್ತರಾಗಿರೋದು ಇವತ್ತು ನಿಂತವ್ರೆ. ಇವರಿಗೆ ಭಗವಂತ ಇನ್ನೂ ಹೆಚ್ಚು ಆ ಶನಿಮಹಾದೇವ ಆಶೀರ್ವಾದ ನೀಡಿ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಜನಗಳ ಸೇವೆ ಮಾಡೋಕ್ಕಲ್ಲಿ ಎಷ್ಟೋ ದೀಪಗಳು ಇವತ್ತು ಉರಿಸ್ತಾ ಇದ್ದಾರೆ, ಬೆಳಕು ತರಿಸ್ತಾ ಇದ್ದಾರೆ. ಅದನ್ನ ನೋಡಿ ಅವರು ನೆರಳಲ್ಲಿ ಕತ್ತಲಿದ್ರು, ಅವ್ರಿಗೆಲ್ಲ ನೆರಳು ಮಾಡಿಕೊಟ್ಟಾರೆ. ಎಷ್ಟೋ ಜನ ಮನೆ ಇಲ್ಲದೆ ಪಾಪ ಗುಡಿಸ್ದಲ್ಲಿರೋರು, ನೆಂದು ಪಂದು ಎಲ್ಲ ಒದ್ದಾಡ್ತಾ ಇರೋರು, ಅಂಥವ್ರಿಗೆ ಗುರುತಿಸಿ ತನ್ನ ಕೈಯಿಂದ ಸೇವೆ ಮಾಡ್ತಾರಂದ್ರೆ ನಿಜವಾಗ್ಲೂ ಅವರಿಗೆ ಕೋಟಿ ನಮನ. ಇಷ್ಟೊಂದು ನಿಜವಾಗ್ಲೂ ಅವ್ರಿಗೆ ಇನ್ನೂ ಹೆಚ್ಚಿಗೆ ಹೇಳಕ್ಕಾಗೋದಿಲ್ಲ, ಅಷ್ಟೊಂದು ಅವ್ರಿಗೆ ಆ ದಿನನೇ ಇಳಿಸಿರು. ಎಲ್ಲ 1.5 ತಿಂಗಳಲ್ಲಿ ನೆರಳು ಮಾಡಿಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಮಾಡಿಕೊಟ್ಟವ್ರೆ. ಆ ಪರಮಾತ್ಮ ಇವ್ರಿಗೆ ಶಕ್ತಿ ಕೊಟ್ಟು ಇನ್ನೂ ಜನಗಳ ಸೇವೆ ಮಾಡಕ್ಕೆ ಅವಕಾಶ ಕೊಡ್ಲಿ ಪರಮಾತ್ಮ. ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ಸರ್. ಇದೇ ಮಾಡಿದ್ರು, ನೀವು ಜೀವಂತವಾಗಿರುವಾಗ ನಾನು ನೆರಳು ಮಾಡ್ಕೊಡ್ಬೇಕು ಅಂತ ಇದನ್ನ ಸಾರಿ ಹೇಳ್ತೀನಿ. ಖಂಡಿತವಾಗ್ಲು ಖಂಡಿತ ಅವ್ರ ಹುಟ್ಟುಹಬ್ಬ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಐಶ್ವರ್ಯ ಅಂತದ್ದೆಲ್ಲ ಕೊಟ್ಟು ಜಯಶೀಲರಾಗಿ ಇದೇ ಜಾಗದಲ್ಲಿ ಬಂದು ಹಿರಿಯ ಕೀರ್ತಿ ಪತಾಕೆ ಹಾರಿಸ್ಲಿ ಅಂತ ನಾನು ಭಗವಂತನ ಬೇಡ್ಕೊಂತ ಇದ್ದೀನಿ. ಖಂಡಿತವಾಗ್ಲೂ MLA ರಾಮಣ್ಣ ಅವರಿಗೆ, MLA ರಾಮಣ್ಣ ಅವರಿಗೆ, ಬಡವರ ಬಂಧುಗೆ, ರಾಮಣ್ಣ ಅವರಿಗೆ, ಬಡವರ ಬಂಧುಗೆ, ಜೆಡಿಯು ಪಕ್ಷಕ್ಕೆ. ಮತ್ತೇನು ಇನ್ನ 100 ವರ್ಷ ಆಯ್ಸ್ಕೊಳ್ಳಿ, ನಮ್ಮಂತವ್ರಿಗೆಲ್ಲ ಬರ ಕೊಡಿ.